ಅದೇನು ಸಂಸ್ಕಾರ ಆಗಿರುವುದಾದರೆ ಅದು ಏನೆಂದರೆ ಜಮದಗ್ನಿ ರೇಣುಕಾದೇವಿಯು ಶಾಪಗ್ರಸ್ತ ದೇವತರವರು. ಅವರನ್ನು ನಿರಾಕರಿಸದೆ ಅವರ ಲಗ್ನವನ್ನು ಮಾಡು. ಓ ರಾಜ, ಮುಂದೆ ರೇಣುಕಾದೇವಿ ಗರ್ಭದಲ್ಲಿ ನಾರಾಯಣ ಅಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂ ಭಾರವನ್ನು ಕಡಿಮೆ ಮಾಡುವನು. ರೇಣುಕ ರಾಜ, ಈ ಮಾತು ಸಹಜ. ಯದುಗುಲ ತಿಲಕನಾದ ನಾರದರೆ ರೇಣುಕ ರಾಜ, ನಾನಂತ ಅದೃಷ್ಟವಂತನು. ರೇಣುಕ ದೇವಿಯ ಚರಿತ್ರವು ಈ ನಿಮ್ಮ ಮುಖಾಂತರವು ತಿಳಿದುಕೊಂಡೆನು. ಓ ನಾರದರೆ, ರೇಣುಕ ರಾಜ, ನಿಮ್ಮ ವಾಕ್ಯದಂತೆ ಅದು ವೈಭವದಿಂದ ಲಗ್ನವನ್ನು ಮಾಡಿಕೊಳ್ಳಲು ಮಗಪ್ಪ. ಅಹೋ ರೇಣುಕ ರಾಜ, ಓ ನಾರದರೆ, ನಾನಿನ್ನು ಹೋಗಿ ಬರುವನು. ನನಗೆ ಅಪ್ಪಣೆಯನ್ನು ದಯಪಾಲಿಸು. ರೇಣುಕ ರಾಜ ಸತ್ಕರ್ಮ ತೇಜ. ಸಂತೋಷದಿಂದ ಹೋಗಿ ಬರುವಂತರಾಗ ಸ್ವಾಮಿ. ಕರ್ತವೀರ ಕರ್ತವೀರ ಮಹಾಮಹಿಮಾ ಪುರುಷನೇ ವೈಕುಂಠ ವಾಸನೇ ನಾರಾಯಣ ನಾರಾಯಣ. ಮಹಾಮಹಿಮಾ ಪುರುಷನೇ ವೈಕುಂಠ ಪಾಲನೆ ಜಗದೋದ್ಧಾರಕ್ಕೆ ಅರಿವು ನೀನೆ, ಜಗದೋದ್ಧಾರಕ್ಕೆ ಅರಿವು ನೀನೆ. ಮದದಲ್ಲಿ ಮೆರೆಯುವ ಕಾಂತಾವಿರಾಜನ ಎಡೆಯಲ್ಲಿ ರೇಣುಕ ಜಮದಗ್ನಿ ಕಲ್ಯಾಣ. ಹಲೋ ಹಲೋ. ಮದದಲ್ಲಿ ಮೆರೆಯುವ ಕಾಂತಾವಿರಾಜನ ಎಡೆಯಲ್ಲಿ ರೇಣುಕ ಜಮದಗ್ನಿ ಕಲ್ಯಾಣ. ಸುತರ ಸನ್ಮಾನ ಭಗವನ ಜನನ. ಶ್ರೀಹರಿ ರಮ ರಮಣನೇ ದೇವ, ಶ್ರೀಹರಿ ರಮ ರಮಣನೇ ದೇವ, ಮಹಾಮಹಿಮ ಪುರುಷನೇ ನಾರಾಯಣ ನಾರಾಯಣ. ಓಹೋ ಎನ್ನ ಬಂಗಾರದ ತಂದೆಯ ಮಗಳಲ್ಲ ನೀನು ನನ್ನ ತಾಯಿ. ವಂಶೋದ್ಧಾರದ ವರಗೋರಿ. ಅಹೋ ರೇಣುಕ, ತಂದೆ ನಿನ್ನ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಿಕೊಳ್ಳಿಯಾ? ಈ ನಿನ್ನ ಮುಖ್ಯತನದಿಂದ ಮೆಚ್ಚಿದೆವು. ಎಲ್ಲ ಅಪರಾಧವನ್ನು ಕ್ಷಮಿಸ ತಾಯಿ ಕ್ಷಮಿಸು. ನಿನ್ನ ಯಾವ ಇಚ್ಛೆಯು ಅಡ್ಡಿ ಹಾಗಲಾರನು. ಹೌದೇ ಅಪ್ಪಯ್ಯ? ಅವರಲ್ಲಿ ಆ ಮುನಿವರ ನಿಲ್ಲಂದು ಹರಿಯಲು ನಾನು ಸದಾ ಸಿದ್ಧನಾಗಿರು. ನಾಳಿನ ದಿನ ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗಿ ನೀರು ದರ್ಶನ ಮಾಡಿಕೊಂಡು ಹಾಗಾಗಿ ಜರಗ ಕೃತವೀರ ಕರ್ತವೀರ ಕೃತವೀರ ಕರ್ತವೀರ ಕರ್ಕವೀರ ಎಲ್ಲ ಸಾರಥ ಹೋಗೋದೇ ರೇಣುಕ ದೇವಿಗ ನಮ್ಮ ಪುತ್ರಿಯಾದ ರೇಣುಕ ದೇವಿಗ ಬಂದವರನ್ನು ಪುರೋಹಿತರನ್ನು ಹೊರಗಿಡ ಸಾರಥೆ ಸಂಶಯಂತಾಗಿದೆವಾ ಕುತವರ ಕುತವರ
ಹಿಂದೆ ಮೂರ್ತಿ ಮಣ್ಣ ಮುತ್ತೆ ಯಾಕೆ ಬರ್ದಾರ್ತಿ ತಮ್ಮ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನತೆ ಸಾರಾನತೆ ನೀನುಗಾಗಲ್ಲಿಗೆ ತಮ್ಮ ಕಣ್ಣ ಮೂರ್ತಿ ಮಣ್ಣ ಮುತ್ತೆ ಗುಡ್ಡಬೇಡ ಎಂಟ್ರು ಮಕ್ಕಳು ಎಲ್ಲಿ ತನಕ ಇದ್ರೆ ತುಂಬೋ ತನಕ ಸತ್ತಾಗ ಬರುವರು ತಮ್ಮ ಕುಣ್ಣಿ ತನಕ ಸತ್ತಾಗ ಬರುವರು ತಮ್ಮ ಕುಣ್ಣಿ ತನಕ ಕುಣಿಗೆ ಬೀಳೋ ತನಕ ಕುಣಿಗೆ ಬೀಳೋ ತನಕ ಯಾಕೆ ಬಡ್ದಾರ್ತಿ ತಮ್ಮ ಯಾಕೆ ಬಡ್ದಾರ್ತಿ ತಮ್ಮ ಮಾಯಾನತೆ ಸಾರಾನತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತಿ ಮಣ್ಣ ಮುತ್ತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತಿ ಮಣ್ಣ ಮುತ್ತೆ ಗುಡ್ಡಬೇಡ 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 ಗರ್ಗಬೇಡ ಗರ್ಗಬೇಡ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಇದ್ರೆ ಬೆಳೆಯೋ ತನಕ ಕೂಡಿ ಬಾಳೋ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಸತ್ತಾಗ ಬರುವರು ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬರ್ದಾರ್ತಿ ತಮ್ಮ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನತೆ ಸಾರಾನತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತೆ ಮಣ್ಣ ಮುತ್ತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತೆ ಮಣ್ಣ ಮುತ್ತೆ ಗುಡ್ಡಬೇಡ ಗುಡ್ಡಬೇಡ ಒಣ್ಣು ಒಣ್ಣು ಮಣ್ಣು ಬೆಟ್ಟದ ಎಲ್ಲಿ ತನಕ ಇದ್ರೆ ಬಾಳೋ ತನಕ ಇದ್ರೆ ಬಾಳೋ ತನಕ ಸತ್ತಾಗ ಬರುವುದು ತಮ್ಮ ಕುಣ್ಣಿ ತನಕ ಸತ್ತಾಗ ಬರುವುದು ತಮ್ಮ ಕುಣ್ಣಿ ತನಕ ಕುಣಿಗೆ ಬೀಳೋ ತನಕ ಕುಣಿಗೆ ಬೀಳೋ ತನಕ ಯಾಕೆ ಬರ್ದಾರ್ತಿ ತಮ್ಮ ಯಾಕೆ ಬರ್ದಾರ್ತಿ ತಮ್ಮ ಮಾಯಾನತೆ ಸಾರಾನತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತೆ ಮಣ್ಣ ಮುತ್ತೆ ನೀನುಗಾದಲ್ಲಿಗ ತಮ್ಮ ಕಣ್ಣ ಮೋತೆ ಮಣ್ಣ ಮುತ್ತೆ ಸಲಾಂ ಕೃತವೂರ ದೇವಾ
ಕೈಗೊಳ್ಳವೇ ಕಲಿಪಡರಂತ ಮುನ್ನುಗ್ಗಿ ಬರುವ ವೈರಿಗಳಂದ ಬೆಳಗಂದು ಭೂಮಂಡಲ ಕಡುವ ಈ ರಾಜ್ಯ ವೀರ ಸಂಧಿಗಳ ಮುಂದ ಬಂದವರು ಯಾರನ್ನು ಮಾತನಾಡುವ ಲೀಲಾರ ಬಾಬರ ನಾವುದಾರಂದರೆ ಸಾರದೆ ಸಾರದೆಂದು ಕರೆಯುತ್ತಾರ ದೇವ ಏರಿಕೊಂಡವರ ಬೇಗದಮ್ಮ ನಾಮಾಂಕಿತವ ಸಾರದೆ ಗಂಡ ನಾಮಾಂಕಿತವನ್ನೊಂದು ಕರೆಯ ಹೌದು ದೇವ ಬಾಪುರಿಯ ನಮ್ಮ ಎದುರಾಗಿ ಬಂದಾದ ಮರಂ ಕಾಡೆಗಳುಂಟುನಂತೆ ಕಪ್ಪೋಕ್ಷರ ಮರೆಗಡಿಯುವ ಸಾಮರ್ಥ್ಯ ಬಲೆ ಸಾರದೆ ಭೂಪತೆ ಅತುಲಿತ ಬಲಹಿತ ನಾವಿಯನ್ನ ಪರಾಕ್ರಮಕ್ಕೆ ಅಪ್ಪನ್ನ 56 ದೇಶದ ಭೂಪಾಲ ತಪ್ಪ ಕಪ್ಪಗಳನ್ನು ತಂದಪ್ಪುಸರ ಬಲೆ ಸಾರದೆ ಭೂಪತೆ ಎನ್ನಯ ಜಯಂ ಕುತ್ತಿಗೆ ತ್ರಿಭುವನ ವೀರ ದಾಳಿಯನ್ನು ಬೇಗಸ್ತರಾದ್ರ ಕಾರ್ತಿಕರಾಜನ ಸಾರಯ್ಯನೊಂದು ಕಾರ್ಯ ಹೌದು ದೇವ ಎನ್ನ ಪುತ್ರನಾದ ಕಾರ್ತವೀರ್ಯನ ಪಟ್ಟಾಭಿಷೇಕ ಮಾಡುವುದಕ್ಕೆ ಪರಣವಾಯಿತು ಸಾರದೆ ಒಳ್ಳೇನು ಭೂಪತಿ ಮುಂದೇನು ಸಂಗತಿ ಸಾರದೆ ಭೂಪತಿ ಎನ್ನ ಪುತ್ರನಾದ ಸಹಸ್ರ ಬಾಬು ಕಳಿಸೂರ ಕಾರ್ತವೀರ್ಯನ ಎಂಬ ಪಿತನಪ್ಪನಗಾರು ಪನೆಯಾಳು ಕಳೆದುಕೊಂಡು ಬರ ಸಾರದೆ ವಂಶದಂತಾಗಲು ಭೂಪತಿ ಕಾರ್ತವರಾಜನ ಕರ್ಕಮರ ನಾನು ಒಂದು ಕಾಕಿದ್ನವ್ವ ತಂದಲ ಗೋಳಿನ ಯಾರೋ ಅದನ್ನ ಕದ್ದು ಬಿಟ್ಟು ಮಾಯ ಮಾಡಿದರೋ ಮಲ್ಲಮ್ಮವ್ವ ನೋಡಿದೇನೆ ಮಸಾಲೆ ಹತ್ತಿದ್ದೋ ಕರ್ದವರ ನಾನು ಒಂದು ಸಾಕಿದ್ನವ್ವ ತಂದದ ಕೋಳಿನ ಯಾರೋ ಅದನ್ನ ಕದ್ದು ಬಿಟ್ಟು ಮಾಯ ಮಾಡಿದರೋ ಮಲ್ಲಮ್ಮವ್ವ ನೋಡಿದೇನೆ ಮಸಾಲೆ ಹತ್ತಿದ್ದೋ ನಿಂಗಮ್ಮವ್ವ ನೋಡಿದೇನೆ ಖಾರ ಕೊಟ್ಟಿದ್ದೋ ನಿಂಗಮ್ಮವ್ವ ನೋಡಿದೇನೆ ಖಾರ ಕೊಟ್ಟಿದ್ದೋ ನಾನು ಒಂದು ಸಾಕಿದ್ನವ್ವ ಯಾರೋ ಅದನ್ನ ಕದ್ದು ಬಿಟ್ಟು ಮಾಯ ಮಾಡಿದರೋ
ಹರಿದ ವಸ್ತ್ರ ಇದು ಮನಡಿಗೆ ಈ ಪ್ರಚಂಡ ಆಯ್ದ ಬಾಳಿಗಾಗಿ ಈ ತನಕ ಬಂದ ವೀರನನ್ನು ಭಯ ಭಕ್ತಿಯಿಂದ ವಂದನೆ ಮಾಡಿ ಕೇಳಿಕೊಂಡವರು ಇರುವಾರು ನೆರೆದ ನಾವುದಾರಂದರೆ ಅಲ್ಲೆಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಮಧುರತೆಯಿಂದ 6 ತಿಂಗಳು ತೋರ ಮನೆಯಲ್ಲಿ ಬಿಡಬಾರದು, ಬೆಟ್ಟರು ಚಿಂತೆ ಎಲ್ಲ ವಾರಕ್ಕಮ್ಮ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು, ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು, ಅಂತ ಗುರುವಿನ ಪಾದವನ್ನಿಡದ ಸಂತ ಸಾರಥಿ ಎಂದು ಕರೆಯುತ್ತಾರ ದೇವ. ಏಳುಗೊಂಡವರ ಬೇಗ ನಮ್ಮ ನಾಮಾಂಕಿತವ ಪರಿಚಾರ ಹೇಳುವನು ಕೇಳು ಎನ್ನ ನಾಮಾಂಕಿತ ವಿಚಾರ. ಅದೇನು ದೇವ? ತಲತ್ತಲನ ಒಳೆಯುವ ಎಂದಯ ಮಹಾಮೇಲವನಿಂದ ಮೆರೆಯುವ ಗತಿಯಮ್ಮ ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪಟ್ಟಣವನ್ನು ಬಿಟ್ಟು ದಿಕ್ಕೆಟ್ಟು ಓಡುವನು. ಸಜ್ಜನ ಕಂಠವರೆಗೆ ಹಚ್ಚಿ ದಿಕ್ಪಾಲಕರು ಎಪ್ಪನಲಿಗೆ ಮೈಗೊಟ್ಟರು. ಇದು ಅಲ್ಲದೆ ದಿಕ್ಕರಣೆಯಲ್ಲಿರುವ ಭೂಪಾಲಕರನ್ನು ಜಯಿಸಿ ಈ 3 ಲೋಕಕ್ಕೆ ನಾನೇ ಅಧ್ಯಕ್ಷನನ್ನು ನೆಲೆಸಿ ಹತಳ ವಿತಳ ಪತಳ ಪಾತಳ ಸದಸಲಗಳನ್ನು ಭೇದಿಸಿ ಈ ಸೃಷ್ಟಿಯ ಶ್ರೇಷ್ಠನಾದ ಬುಧಪುರರಾಯ ಮೊದಲಾದ ನಮ್ಮ ವಂಶರಿಗೆ ಸಮಪರಿಚನೆಂದೆನಿಸಿದ ಪೃಥ್ವೀರ ಮಹಾರಾಜನ ಪುತ್ರ ಕಮಲಭದ್ರ ಹಿಂಡಾಗಿ ಬರಬರತಿಗರಮ ಕಂಡಾಕ್ಷಣವ ಈ ಅನ್ನಶಾಸ್ತ್ರ ಭಾವಗಳು ಕುದಿ ತೆಕ್ಕ ಜಲದಜ್ಜ ತಳಮಳಕೊಂಡು ನೆಲಿದಾಡಿದವ. ಈ 3 ಲೋಕದಲ್ಲಿ ಕಲಿಸೂರ ಕರ್ತವೀರ ಅರ್ಜುನನಿಗೆ ಈ 3 ಲೋಕದಲ್ಲಿ ವೀರದ ಕಲಿಸೂರ ಕಾರ್ತಿವೀರ ಹತ್ತನಿಗ ಹರಿಗನ್ನ ವಾರ್ತ ಸಾರಥಿ ಅತಿ ಹತ್ತಿರ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನ ದೇವ? ದೂರ ಪ್ರಭಾವ ಸಾರಥ್ಯ ಈ ಶೃಂಗಾರವಾಗಿ ಕಂಗಳಿಸಿಯ ತಂಗಾಳಿಗೆ ರಂಗಮಂಟಪಕ್ಕೆ ನಾನು ಒಂದು ಕಾರಣವೇನೆಂದರೆ ಅದೇನು ದೇವ? 56 ದೇಶದ ರಾಜ್ಯದ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ತಂದೊಚ್ಚು ಕಳಲ ಸುಗಟರೊಳ್ಳ ಮಾ ಸುಗಟನೆಂದೆನಿಸಿದ ಎನ್ನಯ ಬೆದನ ಧರಿಸಿದ ಕಾರಣ ವರವತ್ತ ಕಂಡಿಯ ಸಾರಥೆ ನಮ್ಮ ಜನಕ ನಮ್ಮ ತೋರಿಸಿದ ಒಳ್ಳೆಯ ವೀರವನ್ನ ಅಲಂಕರಿಸಿ ಜಾಗೃತಿ. ಕುರುಮಲಯ್ಯನವರು ಸಿದ್ಧಮಲ್ಲಯ್ಯವರು ಕಾರ್ತಿವೀರಾಜನ ಭದ್ರಕ್ಕೆ ಸುಂದರವಾದ ಹಾರವನ್ನು ಮತ್ತು ಬೆಳ್ಳಿ ಸರವನ್ನು ಹಾರ ಮಾಡಿರುತ್ತಾರೆ. ಮಾಡಲು ಬಿಡದೆ ಎನ್ನ ಧರಿಸಿದ ಕಾರಣವೇನು ಬೇಗನೆ ದುರತ್ವರಾದ ತನದರ ಸೈನ್ಯವೇ ಮಾತದು ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿದವೇ ಏಕೆ ಇಲ್ಲವೇ ಅಂಗ ವಂಗ ಕಾಳಿಂಗ ಮಗದ ಮಾಳವ ಮೊದಲಾದ 56 ದೇಶದ ರಾಜರ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆ ಅಂತಂದು ಹೊಚ್ಚು ಕಳೆದ ಕಪ್ಪಿನಿಂದ ಮೊಪ್ಪುಗೊಂಡಿರುವರೇ ಹೇಗೆ ನಮ್ಮ ಮೇಲೆ ಅಸೂಯ ಭಾವನೆ ತೋರಿದವರೇ ಹೇಗೆ ಇಲ್ಲವೇ ನಮ್ಮ ಮೈಸ್ಮತಿ ನಗರದ ಶೃಂಗಾರವಮ್ಮ ಕಂಡು ಬಂಡ ಮನೆಜರವೇನಾದರ ಪುಂಡತನವನ್ನ ತೋರಿದವರೇ ಹೇಗೆ ಓ ಜನಕ ಯಾವ ವಿಷಯವಾಗಿ ಅನ್ನಮ್ಮ ಕರೆಸಿದೆ ಹೇಳನ್ನ ಮುಂದೆ
ಇದರಲ್ಲಿ ನಮ್ಮ ಮೇಲೆ ದೇಶವೊಮ್ಮ ಸಾಧಿಸವರಿದ್ದರು ಮತ್ತದನರ ಪಾಲಕ್ಷಣ ಒಕ್ಕತ್ತರದಲ್ಲಿ ಅಡಿಗೆಕೊಂಡರು ಅವ್ರು ನಮ್ಮಿಡದ ತಂದು ನಮ್ಮ ನಗರದ ಮತ್ತಾರದ ಮುಂಭಾಗದ ಕಂಬಕ ಕಟ್ಟಿ ಹಾಕುವ ತಂದೆ ನೀನು ಕರೆಸಿದ ಬಂದ ತಿಳಿಸಿ ಅನ್ನ ಮುಂದೆ ಮೋಕ್ಷಿತ ಸಮುದಾಯಕ್ಕೆ ಕಂಡ ಬೇರಂಟನಿಂದ ಪ್ರಜ್ವಲಿಸುವ ಚಂದ್ರಂಶದ ಕಲತಿಲಕನಾದ ಕಾತ್ಯವೀರನ ಎನ್ನ ನುಡಿಯ ನಾಳಿಸುವವನೇ ಅದೇನ ಜನಕ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಹಿಷ್ಮತಿ ನಗರ ನಿನಗೆ ಪಟ್ಟವನ್ನು ಕಟ್ಟ ನಿನ್ನ ವಿರೋಧಕ್ಕೆ ತಕ್ಕ ಮರ್ಯಾದೆಗೊಡೋಣ ಪಟ್ಟಾಭಿಷೇಕ ನಿಮಿತ್ತ ನಿನ್ನ ಕಳಿಸಿ ಕೇಳಿದ ಕಾರ್ತಿಕನಪ್ಪದ ಮಹಾದ ಕುಮಾರ ಅದರದ ಬೀಗಲೇ ಅಹೋ ಜನಕ ಹಿಂದಕ್ಕೆ ವಂಚಕರಾದ ಮಾರುತ್ತ ರಾಜ ನಮ್ಮ ಅರಸನು ಬ್ರಾಹ್ಮಣರಿಗೆ ದಾನವೊಮ್ಮ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಂದು ಹೇಳಿದನಂತೆ ಓಹೋ ಜನಕ ಆಯಾ ಚಂದ್ರ ವಂಶಗಳು ಉದಯಿಸಿದ ಈ ನಿನ್ನ ಕುಮಾರನು ರಾಜ್ಯ ಅಧಿಕಾರವನ್ನ ಪಡೆದಾತರ ಹಿರಿಯರಾದ ನಿಮ್ಮ ಆಶ್ರವಾದದಿಂದ ಸತ್ಯ ಧರ್ಮಗಳನ್ನು ಬಿಡದೆ ಅದರ ಮತ್ತೆ ಮನಸ್ಸು ಪಡೆದೆ ಕಾಯ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಪಿತನೇ ಅತಿಬಲನ್ನ ವಚನ ರಾಜಕುಲ ಸೇತನಾದ ಎನ್ನ ಕುಮಾರ ರಾಜಧರ್ಮದ ವಿಚಾರ ಅದೇನೆಂದರೆ ಈ ರಾಜ ಸಿಂಹಾಸನ ಅಧಿಕಾರ ಗದ್ದಿಯೊಳಗ ಯೋಗತೆ ಉಳಿಯುವ ಕೆಲವು ರಾಜಧರ್ಮದ ಪ್ರಶ್ನೆಗಳಿರುವುದ ಅದೇನು ಜನಕ ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರ ಬಿತ್ತರಿಸೋ ತಲೆಯ ಓಹೋ ಜನಕ ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಲ್ಲಿ ಇರುವರು ಯಾರು ಅವ್ರು ಯಾರು ಜನಕ ಈ ಲೋಕದಲ್ಲಿ ಸೋಲುವರು ಯಾರು ಈ ದರೆಯದ ಪತಿಕಲು ಯಾರು ಈ ಭೂಮಂಡ ಪರದೇಶರು ಮಧ್ಯದಲ್ಲಿ ಅತಿಥಿಗಳು ಯಾರು ಕಾತ್ಯವೀರನ ಈ ಪ್ರಶ್ನೆಗಳ ತಕ್ಕ ಉತ್ತರ ಹೇಳಬಹುದೇ ಓಹೋ ಅಪ್ಪಯ್ಯನೇ ದತ್ತಾತ್ರೇಯ ಮಹಾಮುನಿಗಳು ಹಿದ್ದಬ್ಬಚ ಮಾಡಿ ಸಕಲ ಧರ್ಮ ಶಾಸ್ತ್ರಾಂಗಳೆಂಬ ಅರಿತ ಈ ನಿನ್ನ ಕುಮಾರನು ಸಾಮಾನ್ಯದವನೇ ಓಹೋ ಅಪ್ಪಯ್ಯ ಹೋ ಬಳಗ ನೀನು ಕೇಳಿದ ಪ್ರಶ್ನೆಗಳಿಗೆ ತಿಳಿದಷ್ಟು ಉತ್ತರವನ್ನು ಕೊಡುವನು ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಬೆರೆಯುವವರು ಇಬ್ಬರು ಅವರು ಯಾರು ಬಳಗ ವೈಕುಂಠ ದೊಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣು ಇನ್ನೊಬ್ಬ ಪತಿಯಾದ ಕುಬೇರನು ಓಹೋ ಜನಕ ಹೋ ಬಳಗ ಈ ಜಗದಲ್ಲಿ ಸೋಲುವವರು ಇಬ್ಬರು ಬಲ 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 ಒಬ್ಬ ಕನ್ಯಾಪಿತನು ಮತ್ತೊಬ್ಬ ಸಾಲಗಾರನು ಈ ಭೂಮಿ ಮೇಲೆ ನಮಗೆ ಕಾಣುವ ಅಧಿಕರು ಇಬ್ಬರು ಅವರು ಯಾರು ಬಳಗ ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ ಓ ಜನಕ ಹೋ ಬಳಗ ಈ ಜಗತ್ತಿನಲ್ಲಿ ಪರಿದೇಶಿಗಳೆಂದರೆ ಇಬ್ಬರು ಅವರು ಯಾರು ಬಳಗ ಒಂದು ದೇಹ ಮತ್ತೊಬ್ಬ ಜೀವ ಈ ಭುವನದಲ್ಲಿ ಅತಿಥಿಗಳೆಂದರೆ ಇಬ್ಬರು ಅವರು ಯಾರು ಬಳಗ ಒಬ್ಬ ದನ ಮತ್ತೊಂದು ಯೌವನ ಇಷ್ಟು ಮಾತ್ರ ಭಗವತ್ತ ಶಿಲ್ಪಿಗಳಾದ ನನ್ನ ಗುರುಗಳಾದ ದತ್ತಾತ್ರೇಯ ಮಹಾಮುನಿವರು ಹೇಳಿಕೊಟ್ಟಿರುವವರ ತಂದೆ ಇದರಲ್ಲಿ ತಪ್ಪಿದ್ರೆ ತಿಳಿಸಿ ಅನ್ನ ಮುಂದೆ ಬಲ ಬಲ ಸಹಸ್ರ ಬಾಬು ನಿನ್ನ ವಿದ್ಯೆ ಮಾತ್ಮಕ್ಕೆ ಬಾಹುಗಳ ಸಖ್ಯ ಮೆಚ್ಚಿದೆ ಓ ತಲೆಯ ಓ ಜನಕ ಈ ಕ್ಷಣವೇ ನಮ್ಮ ಕುಲ ಪ್ರೋಜನನ್ನು ಕರೆದುಕೊಂಡು ನಿನಗೆ ಮಹಿಷ್ಮತಿನಗರ ಪಟ್ಟ ಕಟ್ಟೋಣ ಯಾರಕ್ಕೆ ಅಂದರೆ ಈಗ ನಿನ್ನಲ್ಲಿ ಕೆಲವು ರಾಜಧರ್ಮದ ಪ್ರಶ್ನೆ ಲಕ್ಷಣಗಳಿರುವುದ ನನಗೆ ವಿದ್ಯುತವಾಯಿತು ಮುಖಾಂತರ ಸಂಗ್ರಾಮದ ಗೆದ್ದೆ ದಿಕ್ಕಿನ ಸಲಗಲ್ಲ ಕಾರ್ತ್ಯವೀರ್ಯ ಎಚ್ಚರ ನಿನ್ನ ಗಾಂಭೀರ್ಯ ಸರಜ ಎನ್ನ ಪುತ್ರನಾದ ಕಾರ್ತಿವೀರ್ಯನ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಪ್ರೋಜನನ್ನು ಕರೆದುಕೊಂಡು ಬಾ ಸರಜ ಕಮಿಷನಂತಾಗದೇವ ರೇಣುಕರಾಜ
ಅಡಗಿರಲಿ ಬ್ರಹ್ಮನ ಕಮಂಡಲದೋಳು ಅಡಗಿರಲಿ ಅರಿಯ ಕಡಲಡಗಿರಲಿ ರವಿಗೆ ಮನೆ ಹೋಗಲಿ ಪಾತಾಳ ಲೋಕದಲ್ಲಿ ಅಡಗಿರಲಿ ಅಹೋ ದನಕ ನನ್ನ ಗರ್ಭ ಒಮ್ಮ ಚೀಳಿ ನಿನ್ನ ವಚನ ಒಮ್ಮ ಪರಿಪಾಲಿಸವ ಭಕ್ತಿ ವೀರಾತ್ಮನ ನಮ್ಮ ಎದುರಿದ್ದ ಸಾರ್ಥಕವರ ಜನಕ ಜಗದ್ವಿಖ್ಯಾತಿ ಕನಕ ದೇವಾ ನನ್ನ ಸುಕುಮಾರನಾದ ಕಾರ್ತವ್ಯರಾಜನ ಪಟ್ಟಾಭಿಷೇಕ ಮಾಡುವುದಕ್ಕೆ ಆಯ್ತು. ನನ್ನ ಕರ್ತವ್ಯ ಮುಗಿತ. ನಾನನ್ನು ತಪೋವನ ಮಾಡಿ ಶಂಕರನ್ನು ಬಳಸುವುದಕ್ಕೆ ಭದ್ರೋದರ ನಿಮಗೆ ಸಾಧಿಸಿ ಜಯಬೇಡ ದೇವ ಗಾರ್ನಿಂಗಪ್ಪ ಇವರು ಮ್ಯಾನೇಜರ್ ದುಡ್ಡು ಗಾರ್ನಿಂಗಪ್ಪ ಇವರಿಗೆ 500 ರೂಪಾಯಿ. ಎನ್ನ ಬೆದನ ಹಕ್ಕುಳೆಂತ ಬಲಿರೆ ಕೊಪ್ಪೆದ ಮೊಪ್ಪೆಲೆಂದೆಲ ಕಾಶ್ಮೀರದ ಅರಸನಾದ ರೇಣಕ ರಾಜನನ್ನ ಮದ ಜಡವದಕ್ಕೆ ಹೋಗಿವೆ. ಎನ್ನಯ ಮಣಿ ರಥಕ್ಕೆ ಅಶ್ವಂಗಳಂ ಬಂದಿತು. ಕಾಶ್ಮೀರ ನಗರಕ್ಕೆ ರಥವನ್ನು ಬಿಡ ಸಾರದೆ ನಮ್ಮಿಷ್ಟದಂತಾಗದೇವ ನಿನ್ನಿನ ಜನ ನಾನು ಎಲ್ಲದ ಸಮಯದಲ್ಲಿ ಸತ್ತು ಸಲುವ ಇಲ್ಲದೆ ಬಂದು ನಮ್ಮಪ್ಪನ ನಡನ ಒಡೆದಾಡಿ ಕೈಲಾಗದೆ ಹಿಂದಕ್ಕೆ ಓಡಿ ಹೋಗ್ಯ. ಈ ವಾಕ್ಯ ಎಂಬ ಹರಿತು ರೋಗ ಚೇಸಣ ಆದಿ ಚೇಸಣ ಬಲಿಯಾಗಿ ಬಿಡದೆ ನಿನ್ನ ನಿರ್ನಾಮ ಮಾಡಬೇಕೆಂದು ನನ್ನ ಕಂಕಣವನ್ನ ಕಟ್ಟಿ ಕದನಕ್ಕೆ ಬಂದ ಈ ವೀರನ ಮುಂದೆ ಅಟ್ಟಾಸು ಅಮ್ಮ ತೋರಲ ಬಂದೆ ರೇಣುಕ ಮತ್ತು ಸುಂದನೆ ಎಚ್ಚರ ತಪ್ಪಿ ಉತ್ತರಂತ ಉತ್ತರಿಸಿದರೆ ಮೂರ್ಖ ಸತಮೂರ್ಖರೇ, ನಿನ್ನ ಮುಂದೆ ಬಾಣದಿಂದ ಸಹಸ್ರ ಭಾಗಗಳು ಕಡಿಯುವುದು ಮತ್ತೆ ಮತ್ತೆ
ನಿತ್ಯ ರೌದ್ರ ರೂಪ ಮುನಿ ವರದತ್ತಾತ್ರೇಯರಿಂದ ಧನುರ್ವಿದ್ಯ ಕರೆದು ಸಾರ್ಥಕವನ ಭಾವರ ಸೇರಿದವರು ಶಾಸ್ತ್ರದಿಂದ ಯುದ್ಧಕ್ಕೆ ನಿಲ್ಲ ಅವರ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಾನು ಹೇಳೋದು. ಭಾರ್ಗವರಾಮ ಭಾರ್ಗವ ಭೂಪತಿ ಮದಂಗನಾದ ರೇಣಕರಾಜನು ನನ್ನಯ ಬೆಳಿಗ್ಗೆ ಕಟ್ಟ ತಡೆಯಲಾರದೆ ಮರಣವಾದ ಹಾ ಈ ಮೂರು ಲೋಕದಲ್ಲಿ ಕಲಿಕೂಲ ಹತ್ತನಿಗೆ ಹಾ ಸರಿ ಸಮಾನರ ವೀರರೆತ್ತನ ಸಮರಕ್ಕೆ ಬರ ಹೇಳ ಸಾರದೆ ಹಾ ಸಂಶುರಂತ ಭಾರ್ಗವರಾಮ ಯಾಕೆ
ದೇವಾ ಚಟ ಪುಟ ದುಕ್ಕಟ ಪ್ರಕಟಿತ ತಟ ಘಟದ ಭಟರು ಮಕಟ ಮಡಿಯಂತ ತೋರ್ಪ ಹೀರೋನ ಮಂದ ಕಟಿವಾಗಿ ತೊಡಮಿಸಕದ ಬೃಂದ ಮದಂದರ ಕಂದರಗಳಮ್ಮ ಹರಗಳ ದೇವಾ ಚಿತ್ರೋಪ ಭದ್ರ ಸಮುದ್ರ ಹೆತಗಣ ರೋದ್ರ ಬೃಹಮತ್ಪಣಿ ರೋದ್ರ ಇಹ ಕಂಜಿರ ರುದ್ರ ಗರ್ಭದಿಂದ ಒಬ್ಬೇರಿ ಇಬ್ರಾದ್ರವ ಬಿಗಿದಪ್ಪಿದೆಮೋ ತಾರ ಕುದಿಯಂತೆ 100 ಕೋಟಿ ತಾರ ಮಂಡಲದ ಕಾಲಗತ್ತರಿ ಎಂಬವರು ಧ್ವರೆ ಮುತ್ತಿನ ಹಾರ ಈರಾವಳಿಗಂ ಧರಿಸಿಕೊಂಡಿರುವ ಗಂಡದಿಗ ಗಂಡಗಳಿಗೆಂದು ಧ್ವರಂದ ಈ ಚಾರತವ ನೀಡಿದಾರ ಸೂತ ನಾವು ಬಾರಂದರೆ ಬೆಟ್ಟಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ ಬೀದಿಯಲ್ಲಿ ಓಡಾಡಿದ್ರೆ ಬೀದಿ ನಾಯಿಗಳ ಕಾಟ ಮೂಲೆಯಲ್ಲಿ ಮಲಗಿದ್ರೆ ಸೊಳ್ಳೆಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥಿಯನ್ನು ಕರೆಯುತ್ತಾರ ದೇವ ಏನು ಕಂಡು ಬರಬೇಕು ತಮ್ಮ ನಾಮಾಂಕಿತವ ಹೊಳಿವೆಯ ಸಾರಥಿ ಹೋಗದೆ ಹೊಳಿವೆಯ ಸಾರಥಿ ಎನ್ನ ನಾಮಾಂಕಿತವೇನೆಂದರೆ ಅದೇನು ದೇವ ಗುಡಿ ಗುಡಸವ ಎನ್ನ ಹೀರ ಬಬ್ಬಯ್ಯ ಹಬ್ಬರಕ್ಕ ಹೈತರ ಎದವಡದ ನಿಬ್ಬರಗಾಗ ಎನ್ನ ವಯಕ್ಕ ಹಬ್ಬಲಾಯನ ನಾರದ ಮೋದ ಬೇರದ ಮಗಂದರ ಮಂಕತನವಮ್ಮ ಬೆಳೆದ ತತ್ಪತ್ತು ಎಮ್ಮ ಕಲಜ ದ್ರೈವವನ ಏರದಿಂದ ವಂದನೆಯಂ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಹೊಡಿವೆಯಲೈ ಸಾರಥಿ ಎನ್ನಿಗ ಎದುರಾಗವ ಬಂಡರ ರುಂಡಂಗಳಂ ಕಂಡರುವ ಕದನ ಪ್ರವೀಣ ಕುಲತ್ಪನ್ನು ಮಹಾಮುನಿ ಜಮದಗ್ನಿಯ ಕುಮಾರ ರೇಣುಕಾ ದೇವಿಯ ಅಮ್ಮನವರ ಗರ್ಭಾಬ್ದಿಯೇಳು ಮುಂದುವರಿಸಿದ ಸುಧಾಕರ ದುರ್ಧೀರ ವೀರಾದಿ ವೀರ ಗಂಡಗಳ ಮಾರ್ಗವ ರಾಮನಂದ ವೀರ ಹೊಡೆದಾರದು ಸಂಶದಂತಾಗದೇವ ಸಂಶದಂತಾಗಲೇವ ಮುಖವುಳ್ಳ ನಿನ್ನ ಮುಖ ಕಮಲವು ಮುದಡಿದ ತಾವರಿ ಎಂತಾಗಲ ಕಾರಣವೇನು ಈ ನನ್ನ ಸುತನ ಮಂದ ತಿಳಿಸಮ್ಮ ಜನನೇ ಅಮ್ಮಯ್ಯ ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆಯಿಂದ ಕೇಳುತ್ತಿರುವಿಯಾ? ಹೌದು ಮಾತೆ ನನ್ನ ಹಣೆ ಬರಹವು ಏನೆಂದು ಹೇಳಬೇಕು ಕಂದ. ನಿಮ್ಮ ಹಣೆಯಲ್ಲ ಎಂತ ಬರಹವನ್ನ ಬರೆದಿರುವನು ಮಾತೆ. ಆ ಬ್ರಹ್ಮನೇ ಅಂಥ ಬರಹವನ್ನು ಬರೆದಿರುವನಲ್ಲ ಕಂದ. ಏನಂತ ಬರೆದಿರುವನ ಮಾತೆ? ರಾಮ ಅಮ್ಮಯ್ಯ ಹೇಳುವನು ಕೇಳು ಕಂದ. ಅದೇನು ಇತ್ತಾರವಾಗಿ ಹೇಳಿದರವೇ ಭಾರ್ಗವ ಸಹಿಸೆ ರಾಮ ಅಮ್ಮಯ್ಯ ಬಾರೆ ಭಾರ್ಗವ ನಾ ಸಹಿಸೆ ಶೋಕ ಬಾರೆ ಭಾರ್ಗವ
ಅದನ್ನು ಏನೆಂದು ಹೇಳಲಿ ಪುತ್ರ? ಅದೇನು ಅದು ಹೇಳು ಮಾತೆ. ಕಂದ ಜನನೇ ಎನ್ನ ಹಣೆಯಲ್ಲಿ ಎಂಥ ಬರಹವ ಬರದಿರುವದ ಆ ಜನದ ಭವ. ಕಂದ, ಅಮ್ಮಯ್ಯ ಬ್ರಹ್ಮನು ಒಂದು ಸಾರಿ ಬರದ ಮೇಲೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ. ಹೌದು ಮಾತೆ. ಹೌದಲ್ಲವೇ? ಅದೇನು ವಿಸ್ತಾರವಾಗಿ ಹೇಳು ಜನನೇ. ಚೆನ್ನಾಗಿ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಎಲ್ಲ ಹಣೆಯಲ್ಲಿ ಎಲ್ಲ ಬರಹವ ಬರದಿರುವದ ಆ ಜನದ ಭವ. ಬ್ರಹ್ಮ ಬರಹವ ಬದಲಿಸಲಾರ. ಸಹಿಸೆ ರಾಮ. ಅಮ್ಮಯ್ಯ ಎಲ್ಲ ಹಣೆಯಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನಲ್ಲ ಕಂದ. ನಿನ್ನ ಅಡಿಯಲ್ಲಿ ಎಂತ ಬರಹವನ್ನು ಬರೆದಿರುವನು ಮಾತೆ. ಬ್ರಹ್ಮನ ಬರದ ಮೇಲೆ ಅದನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಓ ಮಾತೆ, ಏನಿದೆ ನಿನ್ನ ಮುಖಚರ್ಯದ ರೀತಿ. ಮಾತಿನ ರೀತಿ. ಮೂಕಚರ್ಯದ ಪ್ರತಿಯನ್ನ ನೋಡಿದರೆ ರಾಹುಲಿಂದ ಹಿಡಿಯಲ್ಪಟ್ಟ ಚಂದ್ರನಂತ ಅಗ್ನಿಯಿಂದ ದಗ್ಧವಾದ ವೃಕ್ಷವೆಂದರೆ ನನ್ನ ಮುಖ ಖಳಬಂದಿದ ಕಾರಣವೇನು ಮಾತೆ? ಈ ನಿನ್ನ ಹೃದಯದಲ್ಲಿ ಆಲವಲವಮ್ಮ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣ ಆಲವರ ಹೆಸರು ಏನು ಮಾತೆ? ರಾಮ ಚರಣೆ ಕಂದ. ಅಮ್ಮಯ್ಯ ಅದೇನು ಪುತ್ರ? ಅದೇನು ಹೇಳ ಮಾತೆ. ಭಾರ್ಗವ, ಯಾವ ಕಾರಣಕ್ಕಾಗಿ ಈ ನಿನ್ನ ವ್ಯಥೆಯನ್ನು ಕೇಳುತ್ತಿರುವಿಯಾ? ಹೌದು ಮಾತೆ. ರಾಮ, ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ನಿನ್ನ ಮುಂದೆ ನಾನು ಏನೆಂದು ಹೇಳಬೇಕು ಕಂದ. ಅದೇನು ಹೇಳು ಮಾತೆ. ರಾಮ, ಜನನೇ ನನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದೇ ರಾಮ. ನಾನು ಸಹಿಸಲಿಲ್ಲ ಮಾತೆ. ಕಂದ, ಜನನೇ ನಿನ್ನ ಮುಂದೆ ಏನೆಂದು ಹೇಳಲಿ ಪುತ್ರ? ಇದ್ದ ವಿಚಾರವನ್ನು ಹೇಳು ಮಾತೆ. ರಾಮ, ಅಮ್ಮಯ್ಯ ಇದ್ದ ವಿಚಾರವನ್ನು ಹೇಳಲೇಬೇಕೆಂದು ಕೇಳುತ್ತಿರುವೆಯಾ? ಹೌದು ಮಾತೆ. ರಾಮ, ಅಮ್ಮಯ್ಯ ಆ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಹಾತೊರೆತಿರುವುದೇ? ಹೌದು ಮಾತೆ. ಬೇಡ ರಾಮ, ಅಮ್ಮಯ್ಯ ಬೇಡ ಕಂದ. ಯಾತಕ್ಕೆ ಬೇಡ ಜನನೇ?
ಏನು ಹೇಳಲಿ ಕೈಲಾಯ ದುಃಖವ ಎನ್ನ ತಂದೆ ತೀರಿದ ತಾಪವ. ಏನು ಹೇಳಲಿ ಎನ್ನಯ ದುಃಖವ ಎನ್ನ ತಂದೆ ತೀರಿದ ತಾಪವ. ರಾಮ, ನಿನ್ನ ತಾತನನ್ನು ಕೊಂದವನು ಅವನು ಒಳ್ಳೆಯವನಲ್ಲ ಕಂದ. ಅವನು ಯಾರು ಹೇಳ ಮಾತೆ? ಬೇಡ ರಾಮ, ಯಾತಕ್ಕೆ ಬೇಡ ಜನನೇ? ಅವನು ಮಹಾರಾಕ್ಷಸನ ಕಂದ. ಆದರೆ ನಾನು ಪರಕ್ರಮದಲ್ಲಮ್ಮಯ್ಯ. ನೀನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ನನ್ನ ಕೈಯನ್ನೆಲ್ಲ ಮಾಡಿದವನು ಚಿಕ್ಕವನ ಮಾತೆ. ಅಮ್ಮಯ್ಯ, ರೇಣುಕರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ನಾನೇನು ಸಾಮಾನ್ಯವನಂತ ತಿಳಿದ ಮಾತೆ. ಅವನು ಸಾಮಾನ್ಯದವನಲ್ಲ. ನಾನೇ ನಿನ್ನ ಗರ್ಭದಲ್ಲಿ ಹುಟ್ಟಿದ ಭಾರ್ಗವರಾಮ ಸಾಮಾನ್ಯವನಂತ ತಿಳಿದ ಮಾತೆ. ಎಂತೆಂಥವರು ಅವನ ಕೈಯಲ್ಲಿ ಪ್ರಾಣವನ್ನು ಬಿಟ್ಟಿರುವರು ಎಂತಂದರ ಮುಚ್ಚವರ ಮಾತೆ. ಕಂದ. ಜನನೇ, ನಿನ್ನಂಥವನಿಂದ ಸಾಧ್ಯವೇ ಮಗನೇ? ಯಾತಕ್ಕೆ ಸಾಧ್ಯವಿಲ್ಲ ಮಾತೆ. ನೀನು ಚಿಕ್ಕವನು ರಾಮ. ನಾನು ಚಿಕ್ಕವನಾದರೆ ನಿನ್ನ ಗರ್ಭದಲ್ಲಿ ಹುಟ್ಟಿದ ಭಾರ್ಗವರಾಮನ ಚಿಕ್ಕವನೇನ ಮಾತೆ. ಕಂದ, ಅಮ್ಮಯ್ಯ, ಅವನು ಯಾರೆಂದು ಹೇಳಲೇ? ಹೇಳು ಜನನೇ. ಕೇದಾಕ್ಷರಕ್ಕೆ ನೀನು ಏನು ಮಾಡಬಲ್ಲೆ? ನಿನ್ನ ಆಶೀರ್ವಾದ ಇದ್ದರೆ ಅವನನ್ನು ಕಂಡಾಡು ಈ ಭೂಮಂಡಲಕ್ಕೆ ಚೆಲ್ಲಿಬಿಡುವನ ಮಾತೆ. ಅಲ್ಲ, ಹೌದು ಮಾತೆ. ಕಾರ್ತೇನ ಕದನದಿಯ ಭಾರ್ಗವ ನಾ ಸಹಿಸೆ ಶೋಕವ. ಬಾರೆ 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 ಭಾರ್ಗವ ನಾ ಸಹಿಸೆ ರಾಮ, ಅಮ್ಮಯ್ಯ, ಹೆತ್ತ ತಾಯಿಯ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು ಕಂದ. ಅದೇನು ಇತ್ತಾರವಾಗಿ ಹೇಳು ಮಾತೆ. ನಾನೇನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಮಹೋನ್ಮತ್ತನಾದ ಕಾರ್ಥವೀರ ಅರ್ಜುನನು ನನ್ನ ಹೆತ್ತಪ್ಪನನ್ನೇ ಕೊಂದು ನನ್ನಲ್ಲಿ ಈ ರೀತಿ ಕಣ್ಣೀರು ಇಡುವುದಕ್ಕೆ ಕಾರಣವಾದನ ರಾಮ. ಇದೇ ನಾನು ನಿನ್ನ ಹೆತ್ತ ತಾಯಿಯ ದುಃಖದ ನೇಮ. ಓ ಮಾತೆ, ತಿಳಿಯಿತು ನಿನ್ನ ಪಡದಾತನ ಮರಣದಿಂದ ಉಂಟಾದ ನಿನ್ನ ಮನೋಯತೆ. ಆದರೆ ಈ ನಿನ್ನ ಮಗನು ಮಾತನ್ನ ಆಲಿಸು ಮಾತೆ. ಅದೇನು ಭಾರ್ಗವ? ಅಮ್ಮಯ್ಯ, ಕಂದ, ಯಾವತ್ತ ತ್ರಿಲೋಕಗಳಲ್ಲಿ ಇರ್ಪ ವೈರಿಗಳನ್ನ ಪುರಕ್ಕೆ ಕಳೆದುವ ಪ್ರಚಂಡ ಪರಕ್ರಮ ಈ ನಂದನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರು. ಕೊಟ್ಟರೆ ಸೇರಿಸಬರದು. ಅಬ್ಬೋ ಅಮ್ಮಯ್ಯ, ಕಂದ, ಒಪ್ಪಿ ಕುದಂತ ನಂತ ಮದ ಬೇರದ ಕತ್ತ ಏರಿಯ ನಮ್ಮ ಸೊಕ್ಕನ್ನ ಅಡಗಿಸಿ ಬಿಡುವೆ. ಎನ್ನ ಎತ್ತಮ್ಮನ ಬಿಡನ ಕತ್ತನ್ನ ಕತ್ತರಿಸಿದ ಮದನ್ಮತ್ತನ ಮರಣಕ್ಕಾಯ ಆಜ್ಞೆಯಮ್ಮ ಕೊಡು ಮಾತೆ. ಲೋಕ ಪ್ರಖ್ಯಾತೆ ಶರಣೆ. 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು
ಜಗದಲ್ಲಿ ನ್ಯಾಯ ಎಲ್ಲಿದೆ ರಾಮ? ಹೌದು ಮಾತೆ. ಈ ಕಾರ್ಯವು ನಿನಗೆ ಸಲ್ಲತಕ್ಕದ್ದಲ್ಲ ಕಂದ. ಅದಕ್ಕೆ ಸಲ್ಲುತ್ತಲ್ಲ ಮಾತೆ. ಎಷ್ಟೋ ಜನ ಮಕ್ಕಳೆಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನು ಅದರ ಕೈಗೆ ಒಪ್ಪಿಸೋದಕ್ಕೆ ನನ್ನ ಹೆತ್ತ ಕಲ್ಲು ಒಪ್ಪಲಾರದು ರಾಮ. ಅದು ಯಾತಕ್ಕೆ ಮಾತೆ? ರಾಮ ಶರಣೆ ಹಾಡೇದ ಪಡಲಿನ ಹಾರೋಷದ ಪಡಲ ನಿನ್ನ ನೋಡಿ ಹಾಡೇದ ಪಡಲಿನ ಹರುಷದ ಪಡಲ ನಿನ್ನ ನೋಡಿ ಕಂದ ಶರಣೆ ರಾಮ ಅಮ್ಮಯ್ಯ 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಚಂದ ಮಾಮನನ್ನು ತೋರಿಸಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ಕಂದ. ಹೌದು ಮಾತೆ. ರಾಮ ಶರಣೆ ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದು ನೇಮ. ಆಗೋ ಎನ್ನ ಪಡೆದ ತಾಯೇ, ಈ ನಿನ್ನ ಪುತ್ರನ ಭಾನುಭಲದ ಮೇಲೆ ನಿನಗೆ ಅನುಮಾನವೇ ಜನನಿ? ಹಾಗಾದರೆ ಕೇಳು ಎನ್ನ ಪ್ರತಾಪವನ್ನು. ಚೆನ್ನಾಗಿ ಹೇಳು ಕಂದ. 33 ಕೋಟಿ ದೇವತರ ಕರ್ತ ಹಿರಿಯನ ಪಕ್ಷ ವಹಿಸಿ ಎನ್ನಡ ಕಾಲಕ್ಕೆ ಬಂದರು. ಈ ನಿನ್ನ ವರನ ಸಂಭವನಾದ ಚಿಂತೆಯನ್ನ ಬಿಟ್ಟು ಚಂಡ ಪ್ರತಾಪನಾದ ನನ್ನ ತಂದೆಯನ್ನ ಕೊಂದವನ ಸರವಮ್ಮ ಹರೆಗಡದ ಅವನ ದೇಹವಮ್ಮ ಹತ್ತು ಕಾಯಿಗ ಉಣಬಡಿಸಿ ಹಬ್ಬದ ಊಟವನ್ನ ಮಾಡದ ಜತ್ತಡೆ ಎಂತ ಎಂಬೇಡ ಪತ್ರನ ಪಡೆದವೆಂದ ಎನ್ನನ್ನ ಧಿಕ್ಕಾರ ಮಾಡ ಮಾತೆ ಪ್ರಖ್ಯಾತಿ. ರಾಮ ಶರಣೆ ಅಧಮನಾದ ಕಾರ್ಥವೀರನನ್ನು ಕೊಂದು ಬರವೆನು ನೇಮವನ್ನು ಕೊಡು ಮಾತೆ ಎಂದು ಕೇಳುತ್ತಿರುವೆಯಾ? ಹೌದು ಮಾತೆ. ಅವನು ಎಂಥವನೆಂದು ನೀನಿನ್ನು ತಿಳಿದುಕೊಂಡಿಲ್ಲ. ನಾನು ಎಂತವನಂತ ಅವನ ತಿಳಿದ ಮಾತೆ. ಮೊದಲು ಅವನು ಎಂಥವನೆಂದು ನೀನು ತಿಳಿದುಕೋ. ನಿನ್ನ ಮಗನ ಎಂತವನಂತ ಅವನಿಗೆ ತಿಳಿದ ಮಾತೆ. ಶರಣೆ ಅವನು ಎಂಥವನೆಂದು ಹೇಳಲೇ? ಅದು ವಿಸ್ತಾರವಾಗಿ ಹೇಳ ಜನನೇ. ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರಾರ್ಜುನನು. ಸುಮ್ಮನೆ ಯಾರು ಕಲೆಕ್ಟ್ ಮಾಡಿ ಕಂದ ಏನು ಮಾತನ್ನು ಹಾಡುವಿಯಲ್ಲ. ಮನೋನ್ಮತ್ತನಾದ ಕರ್ತ ಹಿರಿಯರು ಅಮ್ಮಯ್ಯ. ಆ ಕಾರ್ಥವೀರ ಎಂಥವನೆಂದು ನೀನು ತಿಳಿದುಕೊಂಡ್ಯಾ? ನಿನ್ನ ಮಗನ ಭಾರ್ಗವ ರಾಮನಂದ ನೀನು 9 ತಿಂಗಳ ಹೊತ್ತು ಅಡದು ಬೆಳೆದು
ನಿನಗೆ ತಿಳಿದಿಲ್ಲ ಮಾತೆ. ದತ್ತಾತ್ರೇಯರ ಪ್ರಸಾದದಿಂದ ಜನಿಸಿದಂಥವನು ಅರ್ಜುನನು. ವರ ಪ್ರಸಾದದಿಂದ ಭಾರ್ಗವ ರಾಮನ ಹುಟ್ಟಿರುವನ ಮಾತೆ. ಕಂದ ಜನನೇ ಸಹಸ್ರ ಭಾವನವನು ಅಧಮನಾದ ಕಾರ್ಥವೀರಾರ್ಜುನನು. ವೀರವನ ಮಾತೆ ನಿನ್ನ ಮಗನ ಭಾರ್ಗವ ರಾಮನು. ಕಂದ ಜನನೇ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ. ಮಾತೆ ಕಂದ ಎಂತ ಸೂರ್ಯನನ್ನ ಕೊಂಡಾಡಿವಿಯಲ್ಲ. 10 ತಲೆ ರಾವಣನು ಕಾರ್ತವೀರ್ಯ ಅರ್ಜುನನನ್ನ ಗೆಲ್ಲಲೆಲ್ಲ ಒಂದು ಹೇಳಿದೆಯಲ್ಲ. ಹಾಗಾದರೆ ಎನ್ನದೊಂದು ಮಾತು ಕೇಳು. ಚೆನ್ನಾಗಿ ಹೇಳು. 10 ವಾಯುನ ಮಗನಾದ ಅಂಗನನ ಜಗದಲ್ಲಿ ತೊಟ್ಟಲ ಗೊಂಬೆಯಾಗಿ ಕಟ್ಟಲೆಲ್ಲವೇ ಅದರಂತೆ ಶಾಸ್ತ್ರ ಭಾವವುಳ್ಳ ಅರ್ಜುನನನ್ನು ನಮ್ಮ ಆಶ್ರಮದಲ್ಲಿ ಕಟ್ಟಿಬಿಡುವನಿದೆಯೇ? ಭಾರ್ಗವ, ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕಿತ್ತಿ ನಿನಗೆ ನೇಮವನ್ನು ಕೊಡುವಳು ಈ ನಿನ್ನ ಮಾತೆಯನ್ನು ನೀನು ತಿಳಿದುಕೊಂಡೆಯಾ? ಅವನು ಮಾತೆ ರಾಮ, ನನ್ನವನ್ನು ಶಪಥವನ್ನು ಚಿತ್ತವಿಟ್ಟು ಕೇಳು. ಅದೇನು ಮಾತೆ? ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಏನು ಹೇಳಿದನ ಮಾತೆ? ಕಂದ, ಅಮ್ಮಯ್ಯ ಸತಿ ರೇಣುಕ, ನೀನು ನನಗೆ ತಕ್ಕ ಸತಿಯಾಗಬೇಕಾದರೆ ಪ್ರತಿದಿನವೂ ನದಿಗೆ ಹೋಗಬೇಕು. ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಳದಿಂದ ನನ್ನ ಪಾದ ಪೂಜೆಗೆ ನೀರನ್ನು ತೆಗೆದುಕೊಂಡು ಬಂದರೆ ತಕ್ಕ ಸತಿ ನೀನು ಆಗುವೆ. ಆಗ ನಿನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದನು ನಿನ್ನ ತಂದೆ ಅಗ್ನಿ, ಜಮದಗ್ನಿ. ರಾಮ, ಆಗ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ ಕಂದ? ಏನಾಗಿತ್ತು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು 2 ಮಾತನಾಡಿತು. ಏನಂತ ಮಾತನಾಡಿತು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಹೌದೇನ ಮಾತೆ? ನಿನಗೆ ಈಗ ಸಿಂಬಿಯಾಗಿ ಬರುವನೆಂದು ಹೇಳಿತು ನಾಗ ಸರ್ಪವು. ಅಮ್ಮಯ್ಯ ಹೇಳೋದೇನು ವಿಸ್ತಾರವಾಗಿ? ಅಥವಾ ಜನರೇ ನಾಗ ಸರ್ಪವು ಸಿಂಬಿಯಾಗಿ ಬಂದಿತು, ನದಿಗೆ ಹೋದನು. ಮರಳಿನ ಕೊಳದಿಂದ ನಿನ್ನ ತಂದೆ ಪಾದ ಪೂಜೆಗೆ ನೀರನ್ನು ತೆಗೆದುಕೊಂಡು ಬಂದೆನು. ಹೌದೇನ ಮಾತೆ? ರಾಮ, ಜನರೇ ಆಗ ನಿನ್ನ ತಂದೆ ಅಗ್ನಿ, ಜಮದಗ್ನಿ, ಸತಿ ರೇಣುಕಾ ನನಗೆ ತಕ್ಕ ಸತಿ ನೀನೇ, ನೀನೇ ಮಹಾಪತಿರತೆ ಎಂದು ಸಂತೋಷವಾಗಿ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಹೌದೇನ ಮಾತೆ? ರಾಮ, ಜನರೇ ನಮ್ಮಂಥ ದೇವರ ಗರ್ಭದಲ್ಲಿ ಜನಿಸಿದ ನಿಮಗೆ ಈ ಕಾರ್ಯವ ಸಲ್ಲತಕ್ಕದ್ದಲ್ಲ. ರಾಮ, ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆನ್ನುವರೇಮ. ಓ ಜನರೇ, ನಾನು ಎಷ್ಟು ರೀತಿಯಿಂದ ಹೇಳಿದರೆ ಬಡವಲ್ಲ ನನ್ನ ಮನದ ಆಲೋಚನೆ. ನೀರಿನಲ್ಲಿ ಮುಳುಗಿದರು, ಗುರಿಯಲ್ಲಿ ಅಡಿಗಿದರು, ಬ್ರಹ್ಮನ ಬರುವುದು ಲಿಖಿತವು ಬದಲಿಸುವ ಜನನೇ. ಬ್ರಹ್ಮಾಂಡವ ಮುರಿದು ಭೂಗರ್ಭದ ಬಿರುದು ಸಿಡಿದು ಎನ್ನ ಸಿರಕ್ಕೆ ಅಪ್ಪಳಿಸಿದರು. ಅದನ್ನು ಲೆಕ್ಕಿಸಿದ ಗಕ್ಕನೆ ಗಿಕ್ಕನೆ ಮಾಡುವ ಬುಧಬಲದ ಪರಾಕ್ರಮದ ಏನಿನ್ನ ಮಗನಿಗೆ ತಕ್ಕದ್ದಲ್ಲ ಒಂದ ಬೇಡಿಯ ಅಮ್ಮಯ್ಯ. ಅದು ಹಾಗಿರಲು ನಿಮ್ಮ ಅಭಿತ್ತದಂತ ಅರನನ್ನ ಹೊಲದ ಭೋಗತಪವನ್ನು ಮಾಡಲಿಕ್ಕೆ ಹೋದವರ ಏನನ್ನ ಕಂದರಿಗೆ
ಶ್ರೀ